ನನ್ನ ಹಿಂದೆ ಕಾಣಿಸ್ತಿರೋದೆಲ್ಲ ಒಣಗೋಗಿರೋ ಹೂಗಳು. ಈಗ ಕಾಣಿಸ್ತಿರೋದು ಹಳದಿ ಶಾವಂತಿಗೆ ಮತ್ತೆ ಬಿಳಿ ಶಾವಂತಿಗೆ. ಇದು ಅರ್ಧ ಕೆಜಿಗೆ 6,500 ಅಂತ ಹಾಕಿದ್ದಾರೆ. ಇಲ್ಲಿ ಒಣಗಿಸಿರೋ ಶಾವಂತಿಗೆ ಹೂವು, ಒಣಗಿಸಿರೋ ಬಟನ್ ರೋಸಸ್ ಮತ್ತೆ ಮಲ್ಲಿಗೆ ಹೂವು ಇದನ್ನೆಲ್ಲಾನು ಒಣಗಿಸಿಟ್ಟು ಇಲ್ಲಿ ಮಾರ್ತಾ ಇದ್ದಾರೆ. ಇಲ್ಲಿ ಬಾಟಲ್ ಅಲ್ಲಿ ಇಟ್ಟಿರೋದೆಲ್ಲ ಆರ್ಗ್ಯಾನಿಕ್ ಅಂತ ಅನ್ಬಿಟ್ಟು ಸೇಲ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇದು ತುಂಬಾ ಕಾಸ್ಟ್ಲಿ ಇದೆ. ಇಲ್ಲಿ ಬರೀ ಅದಷ್ಟೇ ಅಲ್ದೇನೆ ಇಲ್ಲಿ ಬೇರೆ ಬೇರೆ ತರ ಬೇರ್ಗಳೆಲ್ಲ ನೀವು ನೋಡ್ಬೋದು. ಬಾಟಲ್ ಅಲ್ಲಿ ಬರೀ ಹೂಗಳಿನ ಸಿಪ್ಪೆ ಅಲ್ದೇನೆ ಇಲ್ಲಿ ನಿಂಬೆ ಹುಳಿಯನ್ನ ಒಣಗಿಸಿಟ್ಟಿದ್ದಾರೆ, ನಿಂಬೆ ಹಣ್ಣನ್ನ ಮತ್ತೆ ಹಾಗಲಕಾಯಿ ಒಣಗಿಸಿಟ್ಟಿದ್ದಾರೆ. ಅಷ್ಟೇ ಅಲ್ದೇನೆ ಕಿತ್ಲೆ ಹಣ್ಣಿನ ಸಿಪ್ಪೆನೂ ಕೂಡ ಇಲ್ಲಿ ಒಣಗಿಸಿಟ್ಟಿದ್ದಾರೆ. ವಿಶೇಷತೆ ಏನು ಅಂತಂದ್ರೆ ಚೀನಿ ಭಾಷೆಯಲ್ಲಿ ಹೂಗಳನ್ನ ಹೂವಾ ಅಂತ ಕರೀತಾರೆ. ಇನ್ನ ನಾವು ಟೀನ ಏನಂತ ಕರಿತೀವಿ? ಚಾ ಅಂತ ಕರಿತೀವಿ. ಸೊ ಚೈನೀಸು ಫ್ಲವರ್ ಇಂದ ಮಾಡಿರೋ ಅಂತ ಟೀನ ಹೂವಾ ಚಾ ಅಂತ ಕರೀತಾರೆ. ಚೀನಿಯರ ಟ್ರೆಡಿಷನಲ್ ಮೆಡಿಸಿನ್ ಪ್ರಕಾರ ಈ ತರ ಒಣಗಿಸಿರೋ ಹೂಗಳನ್ನ ಚೆನ್ನಾಗಿ ಬಿಸಿನೀರಲ್ಲಿ ಮರಳಿಸಿ ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿರೋ ಸ್ಟ್ರೆಸ್ ಲೆವೆಲ್ ಮತ್ತೆ ನಮ್ಮ ಬಾಡಿ ಹೀಟ್ ಆಗಿರುತ್ತಲ್ಲ, ಸೊ ಅದೆಲ್ಲ ಕೂಲ್ ಡೌನ್ ಆಗೋದಕ್ಕೆ, ಜೊತೆಗೆ ಹೆಣ್ಮಕ್ಳಿಗೆ ಏನ್ ಮೆನ್ಸುರಲ್ ಪ್ರಾಬ್ಲಮ್ ಪೇನ್ ಇರುತ್ತೋ ಸೊ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಅನ್ಬಿಟ್ಟು ಉಲ್ಲೇಖ ಅಂದ್ರೆ ಚೈನೀಸ್ ಟ್ರೆಡಿಷನಲ್ ಮೆಡಿಸಿನ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಮಲ್ಗೆ ಹೂವಿನಿಂದ ಆಂಗ್ಸೈಟಿ ಮತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಶಾವಂತಿಗೆ ಹೂವಿನಲ್ಲಿ ನಮ್ಮ BP ಲೋವರ್ ಮಾಡುತ್ತೆ ಮತ್ತೆ ಕಣ್ಣಿಗೆ ತುಂಬಾ ಸ್ಟ್ರೈನ್ ಆಗಿದ್ರೆ ಐಸ್ಗೂ ಕೂಡ ರಿಲ್ಯಾಕ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.